ದೇವರಾಯ. ತ್ರೇತಾಯುಗದಲ್ಲಿ ವಿಜಯಪಾಲನಾದರೆ, ತ್ರೇತಾಯುಗದಲ್ಲಿ ಕಣ್ವ ಮಹರ್ಷಿ, ದ್ವಾಪರಾಯುಗದಲ್ಲಿ ಲಂಬಕರ್ಣ, ಕಲಿಯುಗಕ್ಕೆ ಜಗದೇವರಾಯ. ಈತನು ಚನ್ನಪಟ್ಟಣದಲ್ಲಿ ಅರಮನೆ ಕಟ್ಟಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ರಾಣ ಜಗದೇವರಾಯ ತಿಮ್ಮಣ್ಣ ನಾಯಕನ ಮಗನಾಗಿದ್ದು ಮತ್ತು ಹಾಗೂ ಈತನು ಕೋಟೆ ಕಟ್ಟಿಕೊಂಡು 1980ರಲ್ಲಿ ಜಗದೇವರಾಯ ಕೋಟೆ ಮಾರಮ್ಮ ಚನ್ನಪಟ್ಟಣ ಪಾಳ್ಯಗಾರ ಸಂಸ್ಥಾನ ಮತ್ತು ಒಳಪಟ್ಟಿತ್ತು. ಚನ್ನಪಟ್ಟಣದ ಹೃದಯ ಭಾಗದಲ್ಲಿ ಜಗದೇವ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ. ವಿಜಯನಗರ ಸಾಮ್ರಾಜ್ಯದ ಮೇಲೆ ದಂಡೆತ್ತು ಬಂದ ಬಿಜಾಪುರದ ಶಾಹಿ ಸುಲ್ತಾನರನ್ನು ಹಿಮ್ಮೆಟ್ಟಿಸಿ ಮಹತ್ವದ ಪಾತ್ರ. ತನ್ನ ಸಂಸ್ಥಾನದಲ್ಲಿ ಸೈನ್ಯಾಧಿಕಾರಿ ಕಲೆಯನ್ನು ಹೊಂದಿದ್ದ ಹಾಗೂ ಜೀವನ ಶೌರ್ಯ ಮತ್ತು ಸಾಹಸಗಳನ್ನು ವಿಜಯನಗರದ ಪ್ರಜೆಗಳು ಮತ್ತು 9 ಲಕ್ಷ ಪೌಂಡ್ ಚಾಲ್ತಿದ್ದ ಹಣವನ್ನು ಕೊಟ್ಟು ವಿಜಯನಗರ ಕಾಲದಲ್ಲಿ ಅನೇಕ ಚನ್ನಪಟ್ಟಣ ನೀಲಕಂಠ ಸ್ವಾಮಿ ದೇವಾಲಯವನ್ನು ಕಟ್ಟಿದವನೇ ಈ ಜಗದೇವರಾಯ. ಜಗದೇವರಾಯನ ಆಳ್ವಿಕೆಯಲ್ಲಿ ಈತನ ಮುಂದೆ ಬರುವ ಮಗನಾದಂಥ ದೇವರಾಯ